ಕ್ರಿಸ್ಪಿಲೋ ಚಾಕ್ಲೇಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ನ ತೊಗೊತಾ ಇದ್ದೀನಿ. ಸೊ ಅದರಲ್ಲಿ 2 ಪೀಸ್ನ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಮಾಡ್ಕೋಬೇಕಂತೇನೂ ಇಲ್ಲ. ಸೊ ಮೀಡಿಯಮಾಗಿ ಚಿಕ್ಕದಾಗೆ ಕಟ್ ಮಾಡಿಕೊಂಡ್ರು ನಡೆಯುತ್ತೆ, ತುಂಬ ಚಿಕ್ಕ ಅವಶ್ಯಕತೆ ಏನಿಲ್ಲ. ಚಾಕ್ಲೇಟ್ ಪೀಸಸ್ಸು ಕಟ್ ಮಾಡ್ಕೊಂಡಾದ್ಮೇಲೆ ರೈಸ್ ಬಾಲ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಇದು ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ರೈಸ್ ಬಾಲ್ ಅಂತ. ಚಾಕ್ಲೇಟ್ ರೆಸಿಪಿಗೆಲ್ಲ ಯೂಸ್ ಮಾಡ್ತಾರೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ನೀರು ಕಾದ್ಮೇಲೆ ಈ ಥರ ಕುದಿ ಬಂದಾದಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆನ ಅದ್ರ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡು ಸೈಜ್ ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ಮಿಲ್ಕ್ ಕಾಂಪೌಂಡ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಇದು ನೋಡ್ತಿರೋ ಹಾಗೆಯೇ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನೀವೇ ನೋಡ್ಬೋದು ಚಾಕ್ಲೇಟು. ಸ್ಟೌವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಮಿಲ್ಕ್ ಕಾಂಪೌಂಡ್ನ ಹೈಯಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ. ಮೆಲ್ಟ್ ಆಗಿರೋ ಮಿಲ್ಕ್ ಕಾಂಪೌಂಡ್ಗೆ ರೈಸ್ ಬಾಲ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಫ್ರೈ ಮಾಡ್ಕೊಂಡಿದ್ವಲ್ಲ ಆ ರೈಸ್ ಬಾಲ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕಂಟೈನರ್ಗೆ ಈ ರೀತಿಯಾದ ಒಂದು ಪೇಪರ್ನ ತೊಗೊಂಡಿದ್ದೀನಿ ನಾನು. ತೊಗೊಂಡು ಅದ್ರ ಮೇಲೆ ಚಾಕ್ಲೇಟ್ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಹಾಕಾದ್ಮೇಲೆ ನೀಟಾಗಿ ಎಲ್ಲ ಕಡೆ ಸಮವಾಗಿ ಹರಡ್ಕೋಬೇಕಾಗುತ್ತೆ ಚಾಕ್ಲೇಟ್ ಇದನ್ನು. ಎಲ್ಲ ಹರಡ್ಕೊಂಡಾದ್ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಸಮ ಕೂತ್ಕೊಳ್ಳುತ್ತೆ. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಥರ ಕೂತ್ಕೊಳ್ಳೋದಿಲ್ಲ. ನಾನು ಒಂದು 45 ಮಿನಿಟ್ಸ್ ಫ್ರೀಸಲ್ಲಿ ಇಟ್ಟಾದ್ಮೇಲೆ ಕಟ್ ಮಾಡ್ತಾ ಇದ್ದೀನಿ. ನಾನು ತಕ್ಷಣ ಕಟ್ ಮಾಡಿಬಿಟ್ಟೆ. ನೀವು ಫ್ರೀಸರಿಂದ ಇಟ್ಟು ತೆಗೆದು ಒಂದು 10 or 20 ಮಿನಿಟ್ಸ್ ಆದಮೇಲೆ ಕಟ್ ಮಾಡಿ. ಸೊ ನೀಟಾಗಿ ಬರುತ್ತೆ. ನಾನು ತಕ್ಷಣ ಕಟ್ ಮಾಡಿರೋದಕ್ಕೆ ಈ ಥರ ಕಟ್ ಆಯಿತು, ಪೀಸ್ ಆಗೋಯಿತು. ಆದರೂ ತಿನ್ನೋದಕ್ಕೆ ಮಾತ್ರ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ಸೇಮ್ ಅಂಗಡಿಲಿ ಸಿಗೋ ಕ್ರಿಸ್ಪಿಲೋ ಚಾಕ್ಲೇಟ್ ರೀತಿಯೇ ಇತ್ತು. ನೀವು ಸತಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ.